ತಿಪಟೂರಿನಲ್ಲಿ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಪೂರ್ಣ. ಹದಿನೈದು ಸಾವಿರಕ್ಕೂ ಹೆಚ್ಚು ಮತದಾರರ ಹೆಸರು ಡಿಲೀಟ್. ತಿಪಟೂರು ತಾಲೂಕಿನಲ್ಲಿ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಕಾರ್ಯ ಪೂರ್ಣಗೊಂಡಿದ್ದು, ಬರೋಬ್ಬರಿ 15 ಸಾವಿರಕ್ಕೂ ಹೆಚ್ಚು ಮತದಾರರ ಹೆಸರುಗಳನ್ನು ಪಟ್ಟಿಯಿಂದ ಕೈಬಿಡಲಾಗಿದೆ. ಜೂನ್ 16ರಂದು 1,80,000ದಷ್ಟಿದ್ದ ಮತದಾರರ ಸಂಖ್ಯೆ ಇದೀಗ ಆಗಸ್ಟ್ 24ರ ಕರಡು ಪಟ್ಟಿಯಲ್ಲಿ 1,70,721ಕ್ಕೆ ಇಳಿಕೆಯಾಗಿದೆ. ಇನ್ನು ಕರಡು ಪಟ್ಟಿಯಲ್ಲಿ 82,729 ಪುರುಷರು, 87,990 ಮಹಿಳೆಯರು ಹಾಗೂ 2 ಇತರೆ ಮತದಾರರು ಇದ್ದರೆ, ಇದೇ ವೇಳೆ ತಾಲೂಕಿನ ಮತಗಟ್ಟೆಗಳ ಸಂಖ್ಯೆಯನ್ನು 224ರಿಂದ 232ಕ್ಕೆ ಹೆಚ್ಚಿಸಲಾಗಿದೆ. ಅಲ್ಲದೆ ಕರಡು ಪಟ್ಟಿಯಲ್ಲಿ ಮ್ಯಾಪಿಂಗ್ ಆಗದ 3,580 ಮತದಾರರು ಹಾಗೂ ತಾಂತ್ರಿಕ ವಿವರ ಹೊಂದಿಕೆಯಾಗದ 5,784 ಮತದಾರರನ್ನ ಗುರುತಿಸಲಾಗಿದ್ದು, ಅವರಿಗೆ ಬಿಎಲ್ಒಗಳು ನೋಟಿಸ್ ನೀಡಲಿದ್ದು, ಹೆಸರು ಉಳಿಸಿಕೊಳ್ಳಲು ಅಗತ್ಯ ದಾಖಲೆಗಳನ್ನು ಸಲ್ಲಿಸಿ ಸರಿಪಡಿಸಿಕೊಳ್ಳಲು 1 ತಿಂಗಳ ಕಾಲಾವಕಾಶ ನೀಡಲಾಗಿದೆ. ಈಗಾಗಲೇ ನಮ್ಮ SIR ಪ್ರಕ್ರಿಯೆ ಪ್ರಾರಂಭವಾಗಿದ್ದು, ಈಗಲೇ ಮೊದಲ ಹಂತದ SIRದಲ್ಲಿ ಎನ್ಯುಮರೇಷನ್ ಫ್ರಮ್ ಡಿಸ್ಟ್ರಿಬ್ಯೂಷನ್ ಆಮೇಲೆ ಡಿಜಿಟಲೈಸೇಷನ್ ಆಗಿದೆ. ನಿನ್ನೆ 24/8/2026 ಡ್ರಾಫ್ಟ್ ರೂಲ್ ಪಬ್ಲಿಕೇಶನ್ ಆಗಿದೆ. ನಮ್ಮ ತಿಪಟೂರು ವಿಧಾನಸಭಾ ಕ್ಷೇತ್ರದಲ್ಲಿ ಟೋಟಲ್ 2025ರ ನಮಗೆ ವೋಟರ್ ಲಿಸ್ಟ್ ಪ್ರಕಾರ 1,86,174 ಮತದಾರರಿದ್ದರು. ಈ ನಮ್ಮ SIR ಎನ್ಯುಮರೇಷನ್ ಫಾರ್ಮ್ ಡಿಜಿಟಲೈಸೇಷನ್ ಎನ್ಯುಮರೇಷನ್ ಡಿಸ್ಟ್ರಿಬ್ಯೂಷನ್ ಆದ ನಂತರ ಡ್ರಾಫ್ಟ್ ರೋಲ್ ನಮಗೆ 1,70,721 ಜನ ಮತದಾರ ಪಟ್ಟಿಯಲ್ಲಿ ನಮಗೆ ಈಗ ಬಂದಿದ್ದಾರೆ. ಇದು ನಮ್ಮ ಡ್ರಾಫ್ಟ್ ರೋಲ್ ಇದೆ. ಇದಾದ ನಂತರ ನಮಗೆ ASDDU ಅಂದರೆ ಆಬ್ಸೆಂಟಿ, ಶಿಫ್ಟೆಡು, ಡೆತ್, ಡುಪ್ಲಿಕೇಟು ಮತ್ತು ಅದರ್ಸ್ನ ನಾವು ಟೋಟಲ್ 15,453 ವೋಟರ್ಸು ಡಿಲೀಟ್ ಆಗಿದ್ದಾರೆ. ಅಂದರೆ ಡಿಲೀಟ್ ಇನ್ ದ ಸೆನ್ಸ್ ನಾವು ಎನ್ಯುಮರೇಷನ್ ಫಾರ್ಮ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ವು, ನಮಗೆ ರಿಟರ್ನ್ ಬರದೇ ಇರೋದ್ರಿಂದ ಅಷ್ಟು ನಾವು ವೋಟರ್ಸ್ನ ಮತದಾರ ಪಟ್ಟಿಯಿಂದ ತೆಗೆಯಲಾಗಿದೆ. ಇದರ ಜೊತೆಗೆ ನಮಗೆ 5,784 ಫಾರ್ಮಲ್ಲಿ ಲಾಜಿಕಲ್ ಅನಾಮಲೀಸ್ ಕಂಡು ಬಂದಿದೆ. ಲಾಜಿಕಲ್ ಅನಾಮಲೀಸ್ ಅಂದರೆ ಯಾವುದಾದ್ರೂ ಸಮಸ್ಯೆಗಳು ಒಂದು ವೋಟರ್ ಲಿಸ್ಟಲ್ಲಿ ವೋಟರ್ ಸಂಬಂಧಪಟ್ಟಂತೆ ಅವರ ಹೆಸರಲ್ಲಿ ವ್ಯತ್ಯಾಸ ಕಂಡುಬರೋದು, ಅವ್ರ ಏಜ್ನಲ್ಲಿ ವ್ಯತ್ಯಾಸ ಕಂಡುಬರೋದು, ಇಂಥ ತನ್ನಂತೂ ಲಾಜಿಕಲ್ ಅನಾಮಲೀಸ್ ನಮಗೆ 5,784 ಕಂಡು ಬಂದಿದೆ. ಅದರ ಜೊತೆಗೆ ನೋ ಮ್ಯಾಪಿಂಗ್ 3,580 ನೋ ಮ್ಯಾಪಿಂಗ್ ವೋಟರ್ಸ್ ಕಂಡು ಬಂದಿದ್ದಾರೆ. ಅಂದರೆ 2002 ಮತ್ತು 2025ಕ್ಕೆ ಯಾವುದೇ ಲಿಂಕ್ ಅವರಾಗಲಿ ಅವ್ರ ಸಂಬಂಧಿ ಆಗಲಿ ಯಾವುದೇ ಲಿಂಕ್ ಇರದೇ ಇರೋದ್ರಿಂದ ಟೋಟಲ್ 3,580 ನಮಗೆ ನೋ ಮ್ಯಾಪಿಂಗ್ ಕಂಡು ಬಂದಿದೆ. ಇವಾಗ ನಾವು ಲಾಜಿಕಲ್ ಅನಾಮಲೀಸು 5,784, ನೋ ಮ್ಯಾಪಿಂಗ್ 3,580 ಇಷ್ಟು ಜನಕ್ಕೆ ನಮ್ಮ ಎಲೆಕ್ಷನ್ ಬ್ರಾಂಚ್ನಿಂದ ಎಲ್ಲ ನಮ್ಮ ಎಡಿಷನಲ್ AEROಗಳಿಂದ ನೋಟಿಸ್ಗಳು ಹೋಗ್ತವೆ. ಆಯಾ ವೋಟರ್ಸ್ಗೆ ಯಾರು ಅನಾಮಲೀಸು ಮತ್ತು ನೋ ಮ್ಯಾಪಿಂಗ್ ಇದ್ದಾರೆ ಅವರು ನೋಟಿಸ್ ಹೋಗ್ತವೆ. ನಮ್ಮ ಎಡಿಷನಲ್ ಈಗ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ESIR ಅವರ ಆನರಬಲ್ ESIR ಅವರ ನಿರ್ದೇಶನದಂತೆ ಎಡಿಷನಲ್ 16 ಜನ AEROಗಳನ್ನ ಅಪಾಯಿಂಟ್ ಮಾಡಿದ್ದೀವಿ. AERO ಮುಖಾಂತರ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ನಿರ್ದಿಷ್ಟ ದಿನಾಂಕದ ಮತ್ತು ನಿರ್ದಿಷ್ಟ ವೇಳೆಯಲ್ಲಿ ಅವರಿಗೆ ಒಂದು ನೋಟಿಸ್ ಜಾರಿ ಮಾಡ್ತೀವಿ. 7 ದಿನಗಳ ಟೈಮ್ ಕೊಡ್ತೀವಿ. 7 ದಿನಗಳಲ್ಲಿ ನಮಗೇನು ಈಗಾಗಲೇ ಅವರಿಗೆ ತಿಳಿಸಿದ್ದೀವಿ ಆ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ 11 ಡಾಕ್ಯುಮೆಂಟ್ಸ್ ಇದೆ. 11 ಪ್ರಕಾರ ಅವ್ರಿಗೆ ಯಾವುದು ಈಗ ಡಾಕ್ಯುಮೆಂಟ್ಸ್ ತಂದು ಕೊಟ್ಟರೆ ಅವ್ರದ್ದು ಆ ಸಂಬಂಧಪಟ್ಟ ದಿನಾಂಕದಿಂದ ನಾವು ಹಿಯರಿಂಗ್ ಮಾಡ್ತಾರೆ. ಹಿಯರಿಂಗ್ ಮಾಡಿಬಿಟ್ಟು ಆ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇದ್ದಲ್ಲಿ ಮತ್ತೆ ಅವ್ರದ್ದು ಕರೆಕ್ಷನ್ಸ್ ಮಾಡಿ ಫರ್ದರ್ ಆಗ್ತದೆ. ಇನ್ನು ಹೊಸದಾಗಿ ಮತದಾರರ ಪಟ್ಟಿಗೆ ಹೆಸರು ಸೇರ್ಪಡೆ ಮಾಡಿಸಿಕೊಳ್ಳಲು ಬಯಸುವವರು ನಮೂನೆ 6ರ ಮೂಲಕ ಸೂಕ್ತ ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸಬಹುದು. ಸದ್ಯ ನಗರಸಭೆ ಹಾಗೂ ತಾಲೂಕು ಕಚೇರಿಯಲ್ಲಿ ಕರಡು ಮತದಾರರ ಪಟ್ಟಿಯನ್ನು ಪ್ರಕಟಿಸಲಾಗಿದ್ದು, ಸಾರ್ವಜನಿಕರು ಪರಿಶೀಲಿಸಿ ಆಕ್ಷೇಪಣೆ ಅಥವಾ ತಿದ್ದುಪಡಿ ಇದ್ದಲ್ಲಿ ನಿಗದಿತ ಅವಧಿಯೊಳಗೆ ಸಲ್ಲಿಸುವಂತೆ ಅಧಿಕಾರಿಗಳು ಮನವಿ ಮಾಡಿದ್ದಾರೆ. ಕಿರಣ್, ಪ್ರಜಾಶಕ್ತಿ ಟಿವಿ, ತಿಪಟೂರು.